ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನಾಳಿನ ದಿನ ನೆಕ್ಸ್ಟ್ ವೀಕ್ದಲ್ಲಿ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಮಾಡುತ್ತೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಏನು ಮಾಡಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳೋಣ. ಓಕೆ, ಸೊ ಬ್ಯಾಂಕ್ ನಿಫ್ಟಿ ನೋಡ್ರಿ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಫಸ್ಟಿಗೆ ಮಾರ್ಕೆಟ್ ಈ ಒಂದು ಝೋನ್ದಲ್ಲಿ ಏನಾಗಿತ್ತಪ್ಪ ಅಂದ್ರೆ 51,852 ತನಕ ಏನಾಗಿತ್ತಪ್ಪ ಒಂದು ಬೇರಿಸ್ ಝೋನ್ ಏನಾಗಿತ್ತು. ಈ ಬೇರಿಸ್ ಝೋನ್ ಆಗಿತ್ತು. ಈ ಬೇರಿಸ್ ಝೋನ್ದಲ್ಲಿ ಮಾರ್ಕೆಟ್ ಏನಿತ್ತು ಫಸ್ಟ್ಗೆ ಕನ್ಸೋಲೇಷನ್ ಆಗಿತ್ತು. ಓಕೆ, ಸೊ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಮತ್ತೆ ಕೆಳಗಡೆ ಫಾಲ್ ಆಗಿತ್ತು. ಫಾಲ್ ಆಗಿದ ಮತ್ತೆ ಮಾರ್ಕೆಟ್ ಈ ಒಂದು ರೇಂಜಲ್ಲಿ 48,000 ಏನಾಗಿತ್ತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಅನ್ನ ತಗೊಂಡು ಮತ್ತೆ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗಿ ಮತ್ತೆ ಈ ಒಂದು ಝೋನ್ ಏನಾದ್ರು ಫುಲ್ ಬ್ಯಾಕ್ ತಗೊಂಡಿತ್ತು. ಓಕೆ, ಈ ಒಂದು ಝೋನ್ ಏನಾದ್ರು ಫುಲ್ ಬ್ಯಾಕ್ ತಗೊಂಡಿದ್ದು. ಫುಲ್ ಬ್ಯಾಕ್ ತಗೊಂಡಿದ್ದು ಮಾರ್ಕೆಟ್ ಮತ್ತೆ ರಿಟರ್ನ್ ಕೆಳಗಡೆ ಬಂದು ಮತ್ತೆ ಈ ಒಂದು ಝೋನ್ಗೆ ಸಪೋರ್ಟ್ ತಗೊಂಡಿದ್ದ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಮೇಲ್ಗಡೆ ಹೋದ್ರೆ 52,150 ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಇಲ್ಲಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ ಅಂತ ಒಂದು ಡಿಸ್ಕಷನ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಕನ್ಸೋಲೇಷನ್ ಆಯ್ತು. ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಹೆವಿ ಆಗಿರ್ತಕ್ಕಂಥ ಫಾಲ್ ಆಯ್ತು. 3,500 ಪಾಯಿಂಟ್ ಫಾಲ್ ಆಯ್ತು. ಫಾಲ್ ಹಾಕಿಸಿಂದ ಮತ್ತೆ ಮಾರ್ಕೆಟ್ ಏನಂತಪ್ಪ ಅಂದ್ರೆ 4 ದಿನಗಳಲ್ಲಿ ಏನಾಯ್ತಪ್ಪ ಅದು ಕವರ್ ಆಯ್ತು. ಹೌದಾ? ಸೊ ಈ ಒಂದು ಪ್ಯಾಟರ್ನ್ ಏನಾಯ್ತಪ್ಪ ಅಂದ್ರೆ ಈ ಒಂದು ನೋಡ್ರಿ ಇಲ್ಲಿ ಈ ಒಂದು ಡಬ್ಲ್ಯೂ ಪ್ಯಾಟರ್ನ್ ಅಂತ ಅನ್ಸುತ್ತೆ. ಹೌದಾ? ಇದು ಒಂದು ಡಬ್ಲ್ಯೂ ಪ್ಯಾಟರ್ನ್ ಅಂತ ಅನ್ಸುತ್ತೆ. ಈ ಡಬ್ಲ್ಯೂ ಪ್ಯಾಟರ್ನ್ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಾಗಿತ್ತು, ಮಾರ್ಕೆಟ್ ಮೇಲ್ಗಡೆ ಹೋಗಿಲ್ಲ. ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಫೇಲ್ ಆಗಿದೆ. ಈ ಡಬ್ಲ್ಯೂ ಪ್ಯಾಟರ್ನ್ ಏನಾಗಿದೆಪ್ಪ ಅಂದ್ರೆ ಫೇಲ್ ಆಗಿದೆ. ಫೇಲ್ ಆಗಿರೋದ್ರಿಂದ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬಂದು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಈ ಒಂದು ಏನಾಗಿದೆಪ್ಪ ಫುಲ್ ಬ್ಯಾಕ್ ಕೊಂಡಿದೆ. ಹೌದಾ? ಇಲ್ಲಿ ಒಂದು ಏನಪ್ಪ ಅಂದ್ರೆ ಸ್ವಿಂಗ್ ಹೈ ಇದೆ, ಇಲ್ಲಿನೂ ಕೂಡ ಒಂದು ಸ್ವಿಂಗ್ ಹೈ ಇದೆ. ಸೊ ಹೀಗಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಕೆಟ್ ನೆಕ್ಸ್ಟ್ ವೀಕ್ ದಲ್ಲಿ ಹೆವಿ ಆಗಿರ್ತಕ್ಕಂಥ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇಲ್ಲಿ ಜಾಸ್ತಿ ಇದಾವೆ. ಆದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಾಗತ್ತಪ್ಪ ಅಂದ್ರೆ ಏನಾಗಬೇಕು, ಒಂದು ಇಲ್ಲಿ ಕನ್ಸಲ್ಟೇಷನ್ ಆಗಬೇಕು, ಜರ ಕನ್ಸಲ್ಟೇಷನ್ ಆಗಬೇಕು. ಕನ್ಸಲ್ಟೇಷನ್ ಆಗಿ ಯಾವಾಗ ಈ ಒಂದು ಏರಿಯಾನ ಬ್ರೇಕ್ ಮಾಡುತ್ತಾ ಅವಾಗ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಇಲ್ಲಪ್ಪ ಅಂದ್ರೆ ಏನಾಗುತ್ತೆ, ಇಲ್ಲೇ ಫುಲ್ ಬ್ಯಾಕ್ ಅಂತ ಹೇಳಿದಿಲ್ಲ, ಇದು ಮಾರ್ಕೆಟ್ ನೇರವಾಗಿ ಕೆಳಗಡೆ ಬೀಳುತ್ತೆ. ಯಾಕಪ್ಪ ಅಂದ್ರೆ ಈ ಒಂದು ಝೋನ್ ಇದೆಯಲ್ಲ, ಈ ಒಂದು ಕ್ಯಾಂಡಲ್ ನಿನ್ನೆದ ಒಂದು ಕ್ಯಾಂಡಲ್, ಈ ಒಂದು ಕ್ಯಾಂಡಲ್ ಈ ಕ್ಯಾಂಡಲ್ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ಇದು ನೋಡಿ, ಇದೇನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ್ರೂ ಕೂಡ ಡೈರೆಕ್ಟ್ ಮಾರ್ಕೆಟ್ ಕೆಳಗಡೆ ಬರದೆ ಮಾರ್ಕೆಟ್ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬಂದಿದೆ. ಅಂದ್ರೆ ಇದರ ಅರ್ಥ ಇಲ್ಲಿ ಏನಪ್ಪ ಅಂದ್ರೆ ಸೆಲ್ಲರ್ಸ್ ಆಕ್ಟಿವಿಟಿ ಇದೆ. ಓಕೆ, ಆಮೇಲೆ ಇದು ಒಂದು ಶೂಟಿಂಗ್ ಸ್ಟಾರ್ ತರ ಕಾಣ್ತಾ ಇದೆ. ಹೌದಾ? ಸೊ ಯಾವಾಗ ಈ ಒಂದು ಕ್ಯಾಂಡಲ್ ಅನ್ನ ಹೈ ಮತ್ತು ಲೋ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತದೆ ಕೆಳಗಿನ ಸೈಡ್, ಮಾರ್ಕೆಟ್ ಏನ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ 50,000 ಹೋಗುತ್ತೆ. ಈ 50,000 ಏನಾದ್ರು ಕಂಪ್ಲೀಟ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ 49,500 ಹೋಗುತ್ತೆ. ಇದನ್ನು ಕೂಡ ಕಂಪ್ಲೀಟ್ ಆಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 49,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಆದ್ರೆ ಇದು ಯಾವ ಬ್ರೇಕ್ ಮಾಡ್ಬೇಕಪ್ಪ ಅಂತಂದ್ರೆ 50,500 ಬ್ರೇಕ್ ಮಾಡ್ಕೊಂಡು ಈ ಒಂದು ಲೋ ಅನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬರ್ಬೇಕು. ಓಕೆ, ಸೊ ಅವಾಗ ಮಾತ್ರ ಏನಾಗುತ್ತೆ, ಇಲ್ಲಿ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಬರುತ್ತೆ. ಸೊ ಇದನ್ನ ಒಂದು 15 ಸ್ಟಾಂಪ್ ನೋಡ್ಕೊಂಡ್ರೆ 15 ಸ್ಟಾಂಪ್ ನೋಡ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಓಕೆ, ಇಲ್ಲಿ ನೋಡಿ ಇದು ಏನೊಂದು ಪ್ಯಾಟರ್ನ್ ಏನ್ ಅನ್ಸಪ್ಪ ಅಂದ್ರೆ ರೈಸಿಂಗ್ ಪ್ಯಾಟರ್ನ್ ಇದೆ. ಸೊ ರೈಸಿಂಗ್ ಪ್ಯಾಟರ್ನ್ ಆಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಯಾವಾಗ ಫಾಲ್ ಆಗ್ಬೇಕಂತ ಒಂದು ಸಿನಾರಿಯೋ ಕ್ರಿಯೇಟ್ ಮಾಡುತ್ತೆ, ಅವಾಗ ಒಂದು ರೈಸಿಂಗ್ ಪ್ಯಾಟರ್ನ್ ಅನ್ನ ಮಾರ್ಕೆಟ್ ಅಲ್ಲಿ ಶೋ ಅಪ್ ಆಗುತ್ತೆ. ಓಕೆ, ಸೊ ಅದೇ ರೀತಿಯಾಗಿ ಇಲ್ಲಿ ಏನಾಗಿದೆಪ್ಪ ನೋಡ್ರೆ ಮಾರ್ಕೆಟ್ ಒಂದು ವೈಡ್ ಸ್ಪ್ರೆಡ್ ಮಾಡ್ಕೊಂಡಿತ್ತು. ವೈಡ್ ಸ್ಪ್ರೆಡ್ ಮಾಡ್ಕೊಂತ ಇಲ್ಲಿ ನ್ಯಾರೋ ಆಗಿ ಬರ್ತದೆ. ಹೌದಾ? ಸೊ ಇಲ್ಲಿ ನ್ಯಾರೋ ಆಗಿ ಬರ್ತಿದೆಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಓಕೆ ಏನಾದ್ರು ಮಾರ್ಕೆಟ್ ಇಲ್ಲಿ ಫಾಲ್ ಆಗದೆ ಮಾರ್ಕೆಟ್ ಅಲ್ಲಿ ಕನ್ಸೋಲೇಷನ್ ಹಾಕಿಸಿಂದ ಈ ಒಂದು ಝೋನ್ ಅನ್ನ ಟಚ್ ಮಾಡ್ಕೊಂಡು ಓಕೆ 51,250 ಈ ಒಂದು ಝೋನ್ ಅನ್ನ ಟಚ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಫಾಲ್ ಆಗ್ಲಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಈ ಒಂದು ಏರಿಯಾನ 51,000 ಏನಾದ್ರು ಮಾರ್ಕೆಟ್ ಇದು ಬ್ರೇಕ್ ಮಾಡ್ಕೊಂಡು ಬಂತಪ್ಪ ಅಂದ್ರೆ ಈ ಏನು ಟ್ರೆಂಡ್ ಲೈನ್ ಇದೆಯಲ್ಲ, ಇದು ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬರುತ್ತಪ್ಪ ಅಂದ್ರೆ ಈ ಒಂದು ಏರಿಯಾವರೆಗೂ ಕೂಡ ಬರ್ತಕ್ಕಂಥ ಸಾಧ್ಯತೆಗಳು ಏನಪ್ಪಾ ಅಂದ್ರೆ 50,250 50,250 ಕೂಡ ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬರ್ಬೋದು 50,000 ಕೂಡ ಮಾರ್ಕೆಟ್ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಯಾಕಪ್ಪ ಅಂತಂದ್ರೆ ಈ ಪ್ಯಾಟರ್ನ್ ಅದೇ ರೀತಿ ಇದೆ. ಓಕೆ, ಸೊ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಮೇಲ್ಗಡೆಯಿಂದ ಕೆಳಗಡೆ ಬಂತಪ್ಪ ಅಂತಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ 50,250 ಆಮೇಲೆ 50,000 ಈ ಎರಡು ಟಾರ್ಗೆಟ್ ಅನ್ನು ರೀಚ್ ಮಾಡ್ಕೊಂಡ ಸಾಧ್ಯತೆಗಳು ಇಲ್ಲಿ ಕೆಳಗಿನ ಸೈಡ್ ಜಾಸ್ತಿ ಇದಾವೆ. ಓಕೆ, ಆಮೇಲೆ ಇಲ್ಲಿ ಮೇಲಿನ ಸೈಡ್ ಯಾಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಇದಪ್ಪ ಅಂದ್ರೆ ಈ ಒಂದು ಏರಿಯಾ ಕ್ರಾಸ್ ಮಾಡಬೇಕು. 51,800 ಓಕೆ, ಈ 51,800 ಮೊದಲು ಮಾರ್ಕೆಟ್ ಕ್ರಾಸ್ ಮಾಡ್ತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ದಲ್ಲಿ ಸ್ವಲ್ಪ ಮೇಲಿನ ಸೈಡ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇದನ್ನು ಕೂಡ ಕ್ರಾಸ್ ಮಾಡ್ಕೊಂಡ್ರೆ ಇದೊಂದು ಏನ್ ಝೋನ್ ಇದೆಯಲ್ಲ ಈ ಝೋನ್ ಅನ್ನು ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು 52,000. ಓಕೆ, ಈ 52,000 ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕು. ಅವಾಗ ಮಾತ್ರ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಇಲ್ಲಪ್ಪ ಅಂದ್ರೆ ಏನಾಗಂಗಿಲ್ಲ, ಮಾರ್ಕೆಟ್ ಮೇಲ್ಗಡೆನೂ ಹೋಗಂಗಿಲ್ಲ ಆಮೇಲೆ ಕೆಳಗಡೆನೂ ಬರಂಗಿಲ್ಲ. ಸೊ ಈ ರೀತಿ ಆಗ್ತಕ್ಕಂಥ ಸಾಧ್ಯತೆಗಳು ನೆಕ್ಸ್ಟ್ ಒಂದು ಎಕ್ಸ್ಪೈರಿ ಒಳಗೆ ಏನಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಸೊ ಹೀಗೆ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದು ಝೋನ್ ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಗ್ತಾರೆ ಓಕೆ
51,000 ಜೂನ್ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಂದ್ರೆ ಅಥವಾ 51,250 ಜೂನ್ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಂದ್ರೆ ಯಾವಾಗ ಇದು 51,000 ಬ್ರೇಕ್ ಮಾಡುತ್ತೆ ಅವಾಗ ಡೈರೆಕ್ಟ್ ಆಗಿ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ 50,600, ಆಮೇಲೆ ಡೈರೆಕ್ಟ್ ಆಗಿ 50,250 ಈ ರೀತಿಯಾಗಿರ್ತಕ್ಕಂಥ ಒಂದು ಹೆವಿ ಆಗಿರ್ತಕ್ಕಂಥ ಫಾಲ್ ಅನ್ನು ನಾವು ಏನ್ ನೋಡೋದಪ್ಪ ಅಂದ್ರೆ ಮಂಗಳವಾರ ದಿವಸ ನೋಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಸೊ ಅದೇ ರೀತಿಯಾಗಿ ಸ್ವಲ್ಪ ನಿಫ್ಟಿ ನೋಡ್ಕೊಂಡ್ರೆ, ಸೊ ನಿಫ್ಟಿ ನೋಡ್ರಿ ಸೇಮ್ ಪ್ಯಾಟರ್ನ್ ಇದೆ ಹೌದಾ. ನಿಫ್ಟಿ ಒಳಗೆ ಏನಾಗಿತ್ತಪ್ಪ ಅಂದ್ರೆ ಫಸ್ಟ್ ಹೆವಿ ಆಗಿರ್ತಕ್ಕಂಥ ಫಾಲ್ ಆಗಿತ್ತು. ಹೆವಿ ಆಗಿರ್ತಕ್ಕಂಥ ಫಾಲ್ ಅನ್ನ ಡೈರೆಕ್ಟ್ ಆಗಿ ಮಾರ್ಕೆಟ್ ಕವರ್ ಮಾಡಿತ್ತು. ಕವರ್ ಮಾಡಿದ್ರು ಕೂಡ ಈ ಒಂದು ಏನು ಝೋನ್ ಇದೆಯಲ್ಲ, ಹೆವಿ ಆಗಿರ್ತಕ್ಕಂಥ ಫಾಲ್ ಆಗಿರ್ತಕ್ಕಂಥ ಝೋನ್ ಇದೆ 22,850, ಈ ಒಂದು ಝೋನ್ ಅನ್ನ ಮಾರ್ಕೆಟ್ ಬ್ರೇಕ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ತುಂಬಾ ಜಾಸ್ತಿ ಆಗ್ಬಿಟ್ಟು ಹೌದಾ. ತುಂಬಾನೇ ಕಡಿಮೆ ಆಗಿರೋದ್ರಿಂದ ಮಾರ್ಕೆಟ್ ಏನಾಗ್ಬೋದಪ್ಪ ಅಂದ್ರೆ ಮತ್ತೆ ಈ ರೀತಿ ಪ್ಯಾಟರ್ನ್ ಮಾಡ್ಕೊಂತ ಸಾಧ್ಯತೆ ಎನ್ ಪ್ಯಾಟರ್ನ್. ಓಕೆ, ಕೆಳಗಡೆ ಬಂದು ಒಂದು ಫುಲ್ ಬ್ಯಾಕ್ ತಗೊಂಡು ಮತ್ತೆ ಮಾರ್ಕೆಟ್ ಈ ರೀತಿ ಆಗಿರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರೋದ್ರಿಂದ ಏನಾಗ್ತಪ್ಪ ಅಂತಂದ್ರೆ ಇಲ್ಲಿ ಮಾರ್ಕೆಟ್ ಮತ್ತೆ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಬಟ್ ಯಾವಾಗ ಫಾಲ್ ಆಗುತ್ತಪ್ಪ ಅಂದ್ರೆ, ಓಕೆ, ಯಾವಾಗ ಫಾಲ್ ಆಗುತ್ತೆ ಅಂದ್ರೆ ಈ ಒಂದು ಏರಿಯಾ ಕ್ರಾಸ್ ಮಾಡ್ಬೇಕು ಕೆಳಗಿನ ಸೈಡ್. ಓಕೆ, ಈ ಒಂದು ಏರಿಯಾ ಏನಾದ್ರು ಮಾರ್ಕೆಟ್ ಕೆಳಗಿನ ಸೈಡ್ ಕ್ರಾಸ್ ಮಾಡ್ತಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬರುತ್ತಪ್ಪ ಅಂತಂದ್ರೆ ಈ ಒಂದು ಏರಿಯಾ ಕರ್ಕೊಂಡು ಬರುತ್ತೆ. ಎಲ್ಪ ಅಂದ್ರೆ 22,600. ಓಕೆ, 22,600 ಕೂಡ ಮಾರ್ಕೆಟ್ ಕೆಳಗಿನ ಸೈಡ್ ಬರುತ್ತೆ. ಅದನ್ನು ಕೂಡ ಏನಾದ್ರು ಕ್ರಾಸ್ ಮಾಡ್ಕೊಂಡೈತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗುತ್ತಪ್ಪ ಅಂತಂದ್ರೆ 22,400. ಈ 22,400 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಓಕೆ, ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ನೆಕ್ಸ್ಟ್ ವೀಕ್ ದಲ್ಲಿ ಮೇಲಿನ ಸೈಡ್ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಎಷ್ಟು ಕ್ರಾಸ್ ಮಾಡ್ಬೇಕಪ್ಪ ಅಂದ್ರೆ 23,000. ಓಕೆ, ಈ 23,000 ಏನಿದೆ, ಈ 23,000 ಯಾವಾಗಿದ್ದು ಕ್ರಾಸ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಕನ್ಸೋಲೇಷನ್ ಆಗಿ ಮತ್ತೆ ಈ ಒಂದು ಏರಿಯಾ ಕ್ರಾಸ್ ಮಾಡ್ಬೇಕು 23,200 ಯಾವಾಗ ಕ್ರಾಸ್ ಮಾಡ್ತಲ್ಲ ಅವಾಗ ಏನಾಗುತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಎಲ್ಲಿವರೆಗೂ 23,200 ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ. ಬಟ್ ಈ ಒಂದು ಏನಾದ್ರು ಕ್ಯಾನಲ್ ಲೋ ಬೇಕ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಇಟ್ಟಪ್ಪ ಅಂದ್ರೆ 22,600, ಆಮೇಲೆ ಸೆಕೆಂಡ್ ಟಾರ್ಗೆಟ್ 22,400. ಈ ಎರಡು ಟಾರ್ಗೆಟ್ ಅನ್ನು ನಾವು ಏನ್ ಮಾಡಬೇಕು ಅಂದ್ರೆ ಮಂಗಳವಾರ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ನಿಫ್ಟಿ ಒಳಗೆ ಜಾಸ್ತಿ ಇದೆ. ಓಕೆ, ಸೊ ಇದನ್ನ 50 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ರೆ ಮಾರ್ಕೆಟ್ ನೋಡ್ರಿ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಒಂದು ಹೈಯರ್ ಹೈ ಇದೆ, ಹೈಯರ್ ಹೈ ಇದೆ, ಹೈಯರ್ ಹೈ ಇದೆ. ಓಕೆ, ಇಲ್ಲಿ ಹೈಯರ್ ಲೋ ಇದೆ, ಹೈಯರ್ ಲೋ ಇದೆ, ಹೈಯರ್ ಲೋ ಇದೆ. ಬಟ್ ಇಲ್ಲಿನೂ ಕೂಡ ಇದು ಯಾವ ಒಂದು ಪ್ಯಾಟರ್ನ್ ಮಾಡಿದಪ್ಪ, ಇಲ್ಲಿ ಝೋನ್ ಇದೆ, ಇಲ್ಲಿ ಹೌದಾ, ಒಂದು ಚಾನಲ್ ಮಾಡ್ಕೊಂಡು ಮಾರ್ಕೆಟ್ ಹೋಗ್ತಾ ಇದೆ ಚಾನಲ್. ಸೊ ಯಾವಾಗ ಈ ಚಾನಲ್ ಅನ್ನ ಕೆಳಗಿನ ಸೈಡ್ ಬ್ರೇಕ್ ಮಾಡುತ್ತಾ ಅವಾಗ ಇಲ್ಲಿ ಎಲ್ಲ ಇರ್ತಕ್ಕಂಥ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಮಾರ್ಕೆಟ್ ಹೆವಿ ಇರ್ತಕ್ಕಂಥ ಫಾಲ್ ಅನ್ನ ನೋಡ್ತಕ್ಕಂಥ ಸಾಧ್ಯತೆಗಳು, ಅಥವಾ ಇದೇನಾದ್ರು ಈ ಒಂದು ಚಾನಲ್ ಅನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಯ್ತಪ್ಪ ಮತ್ತೆ ಮಾರ್ಕೆಟ್ ಮೇಲಿನ ಸೈಡ್ ಹೋಗತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಯಾಕಂದ್ರೆ ಮೇಲಿನ ಸೈಡ್ ಹೋಗಬೇಕಾಗಿತ್ತಪ್ಪ ಅಂದ್ರೆ ಕೆಳಗಡೆ ಓಪನ್ ಆಗಿಸಿದ ಸ್ವಲ್ಪ ಮಾರ್ಕೆಟ್ ಬೇಸ್ ಮಾಡ್ಕೊಂಡು ಅವಾಗ ಮೇಲಿನ ಸೈಡ್ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಇದೇ ಒಂದು ಟ್ರೆಂಡ್ ಲೈನ್ ಅಲ್ಲಿ ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಹೆವಿ ಆಗಿರ್ತಕ್ಕಂಥ ಫಾಲ್ ಅನ್ನ ನೋಡೋದಕ್ಕೂ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಒಂದು ವೇಳೆ ಮಾರ್ಕೆಟ್ ಹೆವಿ ಆಗಿರ್ತಕ್ಕಂಥ ಫಾಲ್ ಅನ್ನ ನೋಡಿದ್ರಪ್ಪ ಅಂದ್ರೆ ನಮಗೆ ಇದು ಫಸ್ಟ್ ಟಾರ್ಗೆಟ್ ನೋಡ್ರಿ 22,700. ಓಕೆ, ಈ 22,700 ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಕ್ರೂಷಿಯಲ್ ಪಾಯಿಂಟ್ ಇದೆ. ಇದೇನಾದ್ರು 22,700 ಕ್ರಾಸ್ ಮಾಡತಂದ್ರೆ ಮಾರ್ಕೆಟ್ ಕೆಳಗಿನ ಬ್ರೇಕ್ ಮಾಡ್ತಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬರುವುದಪ್ಪ ಅಂದ್ರೆ 22,500 ಕೂಡ ಮಾರ್ಕೆಟ್ ನಮಗೆ ಸೆಕೆಂಡ್ ಟಾರ್ಗೆಟ್ ನೋಡ್ತಕ್ಕಂಥ ಸಾಧ್ಯತೆಗಳು. ಇದನ್ನು ಕೂಡ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಟಾರ್ಗೆಟ್ ಎಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ 22,350. ಓಕೆ, ಈ 22,500 ಮತ್ತು 22,350 ಇದನ್ನ ಕನ್ಸೋಲೇಷನ್ ಝೋನ್ ಇದೆ. ಮತ್ತೆ ಇಲ್ಲಿ ಮಾರ್ಕೆಟ್ ಕನ್ಸೋಲೇಷನ್ ಆಗಿ, ಓಕೆ, ಕನ್ಸೋಲೇಷನ್ ಆಗಿ ಮತ್ತೆ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಅವಾಗ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ 22,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ನಿಫ್ಟಿ ಒಳಗೆ ಜಾಸ್ತಿ ಇದೆ. ಓಕೆ, ಇದು ನಾ ಹೇಳ್ತಾ ಇರೋದು ಕೆಳಗಿನ ಸೈಡ್. ಒಂದು ವೇಳೆ ಏನಾದ್ರು ಮಾರ್ಕೆಟ್ ಮೇಲಿನ ಸೈಡ್ ಏನಾದ್ರು ಬ್ರೇಕ್ ಮಾಡ್ತಾರೆ, ಓಕೆ, ಮೇಲಿನ ಸೈಡ್ ಮಾರ್ಕೆಟ್ ಬ್ರೇಕ್ ಮಾಡ್ತಾರೆ, ಮೇಲಿನ ಸೈಡ್ ಎಲ್ಲಿಂದ ಇದಪ್ಪ ಅಂದ್ರೆ ಸಿನಾರಿಯೋ ಈ ಒಂದು ಫಸ್ಟ್ ಸಿನಾರಿಯೋ ಓಕೆ 23,200. ಓಕೆ, ಈ 23,200 ಏನಾದ್ರು ಮಾರ್ಕೆಟ್ ಮೇಲಿನ ಸೈಡ್ ಕಂಟಿನ್ಯೂಸ್ ಆಗಿ ಸಸ್ಟೈನ್ ಆಗಿ ಸ್ಟಾರ್ಟ್ ಮಾಡ್ತದಂದ್ರೆ ಅವಾಗ ಏನಾಗುತ್ತೆ ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ ನಮ್ಗೆ ಯಾವ್ದು ರೀಚ್ ಆಗುತ್ತಪ್ಪ ಅಂದ್ರೆ 23,400. ಓಕೆ, ಈ 23,400 ರೀಚ್ ಮಾಡ್ತಂದ್ರೆ ಮತ್ತೆ ಎಲ್ಲಿ ಹೋಗ್ತದಪ್ಪ 23,600. ಈ ರೀತಿಯಾಗಿರ್ತಕ್ಕಂತಹ ಒಂದು 200 ಪಾಯಿಂಟ್ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಅಪ್ಸೈಡ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಅದು ಯಾವಾಗಪ್ಪ ಅಂದ್ರೆ 23,200 ಕ್ರಾಸ್ ಮಾಡ್ಬೇಕು. ಓಕೆ, ಇಲ್ಲಪ್ಪ ಅಂದ್ರೆ 23,000 ರೌಂಡ್ ಫಿಗರ್ ಕ್ರಾಸ್ ಮಾಡೈತಿ ನಾವು ಬೈ ಮಾಡ್ತೀವಪ್ಪ ಅಂತಂದ್ರೆ ಅಲ್ಲಿ ಆಗಂಗಿಲ್ಲ. ಏನಾಗ್ತದಪ್ಪ ಅಂದ್ರೆ ಲಿಕ್ವಿಡಿಟಿ ಟಿಕೆಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಮೇಲೆ ಹೋಗಿ ಮತ್ತೆ ಇಲ್ಲಿ ಎಂಪಾಟ ಮಾಡ್ಕೊಂಡು ಅಥವಾ ಕನ್ಸಲ್ಟೇಷನ್ಗೆ ಮತ್ತೆ ಮಾರ್ಕೆಟ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಫಾಲ್ ಅನ್ನ ಕೂಡ ನಾವು ಇಲ್ಲಿ ನೋಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಓಕೆ, ಹೀಗಾಗಿ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡೋದು ತುಂಬಾ ಒಳ್ಳೆಯದಂತ ಒಂದು ಅಭಿಪ್ರಾಯ. ಅದೇ ರೀತಿಯಾಗಿ ನಾವು ಒಂದು ಸ್ವಲ್ಪ ನಿಫ್ಟಿನ ನೋಡ್ಕೊಂಡ್ರೆ ನಿಫ್ಟಿ ಕೂಡ ಸೇಮ್ ಥರ ಇದೆ ಹೌದಾ. ನಿಫ್ಟಿ ನೋಡ್ರಿ ಇಲ್ಲಿ ಓಪನ್ ಆಗಿತ್ತು, ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಒಂದು ಹೆವಿ ಆಗಿರ್ತಕ್ಕಂಥ ಫಾಲ್ ಆಗಿತ್ತು. ಹೆವಿ ಆಗಿರ್ತಕ್ಕಂಥ ಫಾಲ್ ಮಾರ್ಕೆಟ್ 4 ದಿನದಲ್ಲಿ ಕವರ್ ಮಾಡುತ್ತೆ. ಓಕೆ, ಒಂದ್ ದಿನದಲ್ಲಿ ಆಗಿರ್ತಕ್ಕಂಥ ಒಂದು ಫಾಲ್ ನ 4 ದಿನದಲ್ಲಿ ಕವರ್ ಮಾಡ್ತು. ಬಟ್ 4 ದಿನದಲ್ಲಿ ಕವರ್ ಮಾಡಿದ್ರು ಕೂಡ ಮಾರ್ಕೆಟ್ ಇಲ್ಲಿ ಏನ್ ಮಾಡಿದಪ್ಪ ಅಂದ್ರೆ ಒಂದ್ ಸ್ವಲ್ಪ
ಓಕೆ. ಸ್ವಲ್ಪ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಈ ಒಂದು ಝೋನ್ ಅನ್ನ, ಓಕೆ, ಈ ಒಂದು ಝೋನ್ ಅನ್ನ ಮಾರ್ಕೆಟ್ ಇಲ್ಲಿ ಫೇಲ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಓಕೆ, ಫೇಲ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಶೂಟಿಂಗ್ ಸ್ಟಾರ್ ಆಗಿದೆ, ಹೌದಾ, ಒಂದು ಶೂಟಿಂಗ್ ಸ್ಟಾರ್ ಆಗಿದೆ. ಈ ಶೂಟಿಂಗ್ ಸ್ಟಾರ್ ಏನಾಗ್ತದಪ್ಪ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಯಾವಾಗ ಒಂದು ಡೌನ್ ಸೈಡ್ ಇರುತ್ತೆ, ಡೌನ್ ಸೈಡ್ ಒಂದು ಲೋವರ್ ಹೈ ಒಳಗ ಆಗುತ್ತೆ. ಓಕೆ, ಇಲ್ಲಿ ನೋಡ್ರಿ ಒಂದು ನಾವು ಚಿಕ್ಕದಾಗಿರ್ತಕ್ಕಂಥ ಒಂದು ಟ್ರೆಂಡ್ ಲೈನ್ ಅನ್ನ ನಾವು ಇಲ್ಲಿ ಏನಾದ್ರು ತಗೊಂಡ್ರೆ, ಓಕೆ, ಇಲ್ಲಿ ನೋಡ್ರಿ ಈ ಟ್ರೆಂಡ್ ಲೈನ್ ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಇದೆ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಇದೆ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಇದೆ, ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಇವಾಗ ತಗೊಂಡಿದೆ, ಹೌದಾ. ಮಾರ್ಕೆಟ್ ಈ ಒಂದು ಟ್ರೆಂಡ್ ಲೈನ್ ಅನ್ನ ಇದನ್ನು ಕೂಡ ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಆಮೇಲೆ ಈ ಒಂದು ಝೋನ್ ಏನಿದೆ 70,200, ಇಲ್ಲಿನೂ ಕೂಡ ನೋಡ್ರಿ ಮಾರ್ಕೆಟ್ ಏನಪ್ಪ ಅಂದ್ರೆ ಈ ಒಂದು ಪ್ಯಾಟರ್ನ್ ಮಾಡ್ಕೊಂಡಿತ್ತು, ಹೌದಾ. ಪ್ಯಾಟರ್ನ್ ಮಾಡ್ಕೊಂಡು ಮಾರ್ಕೆಟ್ ಏನಪ್ಪ ಅಂದ್ರೆ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಹೋಗಿದ್ದು, ಹೌದಾ. ಇಲ್ಲಿ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಹೋಗಿದ್ದು. ಎಂತ ಸಪೋರ್ಟ್ ಹೋಗಿದ್ದಪ್ಪ ಅಂದ್ರೆ ಇಲ್ಲಿ ಒಂದು ಝೋನ್ ಇತ್ತು, ಈ ಝೋನ್ ಅನ್ನ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಒಂದು ರೆಸಿಸ್ಟೆನ್ಸ್ ತಗೊಂಡ್ರಿ. ಇಲ್ಲಿನೂ ಕೂಡ ಒಂದು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ರೆಸಿಸ್ಟೆನ್ಸ್ ತಗೊಂಡ್ರಿ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ತಗೊಂಡಿದೆ, ಹೌದಾ. ಸೊ ಇಲ್ಲಿ ಒಂದು ರಿಜೆಕ್ಷನ್ ನೋಡೋದ್ರಿಂದ ಮಾರ್ಕೆಟ್ ಏನಾದ್ರು ಇದೇ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತದೆ ಈ ಒಂದು ಲೋ ಅನ್ನ ಬ್ರೇಕ್ ಮಾಡೋದಷ್ಟೇ ತಡ. ಈ ಲೋ ಅನ್ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ ಈ ಒಂದು ಏರಿಯಾವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಯಪ್ಪ ಅಂದ್ರೆ 74,200 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಇದು ಒಂದು ವೇಳೆ ಏನಾದ್ರು ಮತ್ತೆ 74,000 ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 73,900 ಕೂಡ ಮಾರ್ಕೆಟ್ ಮತ್ತೆ ಹೆವಿ ಆಗಿ ಫಾಲ್ ಆಗ್ತದ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಓಕೆ, ಸೊ ಹೇಗೆ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ನೀವು ನಿಧಾನವಾಗಿ, ಓಕೆ, ಅದನ್ನ ಸ್ವಲ್ಪ ಟ್ರೇಡ್ ಮಾಡೋದು ಒಳ್ಳೇದಂತ ಯಾಕಪ್ಪ ಅಂದ್ರೆ ನೀವು ಸಡನ್ ಆಗಿ ಟ್ರೇಡ್ ಮಾಡಕ್ ಹೋದ್ರಪ್ಪ ಅಂದ್ರೆ ಟ್ರಿಕಿ ಆಗಿರ್ತಕ್ಕಂಥ ಮಾರ್ಕೆಟ್ ನಿಮಗೆ ಫೇಲ್ ಮಾಡ್ಕಿಸಿಂದ ಮಾರ್ಕೆಟ್ ಇಂದ ಹೊರಗಡೆ ಹಾಕ್ತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇದೆ. ಇಲ್ಲಿ ಒಂದ್ ಸ್ವಲ್ಪ ನೋಡ್ರಿ ಟ್ರಿಕಿ ಹೆಂಗಿದಪ್ಪ ಅಂದ್ರೆ ಮಾರ್ಕೆಟ್ ನೋಡ್ರಿ ಇಲ್ಲಿ ಒಂದು ಹೈಯರ್ ಹೈ ಇದೆ, ಇಲ್ಲಿ ಹೈಯರ್ ಹೈ ಇದೆ, ಇಲ್ಲಿ ಹೈಯರ್ ಹೈ ಇದೆ, ಆಮೇಲೆ ಇಲ್ಲಿನೂ ಕೂಡ ಹೈಯರ್ ಹೈ ಇದೆ. ಓಕೆ, ಇಲ್ಲಿ ಲೋವರ್ ಲೋ, ಆಮೇಲೆ ಇದು ಲೋವರ್ ಲೋ, ಇದು ಲೋವರ್ ಲೋ. ಓಕೆ, ಸೊ ಈ ರೀತಿಯಾಗಿರ್ತಕ್ಕಂಥ ಸಾರಿ ಹೈಯರ್ ಲೋ ಇರೋದ್ರಿಂದ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಚಾನಲ್ ಅಲ್ಲಿ ಮಾರ್ಕೆಟ್ ಇವಾಗ ನೋಡ್ರಿ ಮಾರ್ಕೆಟ್ ಏನಪ್ಪ ಅಂದ್ರೆ ಚಾನಲ್ ಇದೆ. ಮಾರ್ಕೆಟ್ ಯಾವತ್ತೂ ಒಂದು ಪ್ಯಾಟರ್ನ್ ಮಾಡ್ಕೊಂಡು ಮಾರ್ಕೆಟ್ ರನ್ ಆಗ್ತದೆ, ಹೌದಾ. ಚಾನಲ್ ಇದೆ. ಇಲ್ಲಿ ಏನಪ್ಪಾ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ರೆಸಿಸ್ಟೆನ್ಸ್ ಇದಾವ, ಹೌದಾ. ಇಲ್ಲಿ ಏನಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇದಾವ, ಹೌದು. ಸೊ ಒಂದ್ ವೇಳೆ ಮಾರ್ಕೆಟ್ ಈ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ನಮಗೆ ಹೇಳಿದಲ್ಲ, ಮಾರ್ಕೆಟ್ ಅಲ್ಲಿ ಏನು ರೇಂಜ್ ಹೇಳಿದಿಲ್ಲ 74,474 ಆಮೇಲೆ 73,800 ಈ ಒಂದು ಏನಾದ್ರು ಈ ಝೋನ್ ಮಾರ್ಕೆಟ್ ಬ್ರೇಕ್ ಮಾಡ್ತಾನೆ. ಓಕೆ, ಇದೊಂದು ಬ್ರೇಕ್ ಮಾಡುತ್ತೆ. ಇದು ಬ್ರೇಕ್ ಮಾಡ್ತಪ್ಪ ಅಂತಂದ್ರೆ ಮಾರ್ಕೆಟ್ ಎಲ್ಲಿ ಇರ್ಬೋದಪ್ಪ 74,800 ಬ್ರೇಕ್ ಮಾಡ್ತಾರೆ, ಮತ್ತೆ 73,800 ಕೂಡ ಮಾರ್ಕೆಟ್ ಫಾಲ್ ಆಗುತ್ತೆ 1,000 ಪಾಯಿಂಟ್. ಓಕೆ, ಆಮೇಲೆ ಇದನ್ನು ಕೂಡ ಏನೋ 73,600, 73,800 ಮತ್ತು 73,600 ಈ ಒಂದು ಏನಿದಪ್ಪ ಅಂದ್ರೆ ಇಲ್ಲಿ ಒಂದು ಬುಲಿಶ್ ಝೋನ್ ಇರೋದ್ರಿಂದ ಇದನ್ನು ಕೂಡ ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ತದಪ್ಪ ಅಂದ್ರೆ ಮಾರ್ಕೆಟ್ ಮತ್ತೆ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 72,800 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಕೆಳಗಿನ ಸಪೋರ್ಟ್ ಏನಾದ್ರು ಬ್ರೇಕ್ ಮಾಡ್ತಂದ್ರೆ ಫಸ್ಟ್ ಟಾರ್ಗೆಟ್ ನಮಗೆ ಯಾವ್ದಪ್ಪ ಅಂತಂದ್ರೆ 73,800, ಆಮೇಲೆ ಅದನ್ನು ಕೂಡ 73,600 ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ 72,800 ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ನಾವು ಏನ್ ಮಾಡೋದಪ್ಪ ಅಂದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡತಕ್ಕಂಥ ಸಾಧ್ಯತೆಗಳು. ಯಾಕಪ್ಪ ಸೆನ್ಸೆಕ್ಸ್ ದಲ್ಲಿ ಒಂದ್ ಸ್ವಲ್ಪ ಡೈರೆಕ್ಟ್ ಎಕ್ಸ್ಪೈರಿಗೆ ಇದು ಮಾರ್ಕೆಟ್ ಓಪನ್ ಆಗೋದ್ರಿಂದ ಸ್ವಲ್ಪ ನೀವು ನಿಧಾನವಾಗಿ ಸ್ವಲ್ಪ ಮುನ್ನೆಚ್ಚರಿಕೆದಿಂದ ಸ್ವಲ್ಪ ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೆದಂತ ಅನ್ಸುತ್ತೆ. ಯಾಕಪ್ಪ ಮೇಲಿನ ಸೈಡ್ ಹೋಗ್ಬೇಕಂದ್ರೆ ಮಾರ್ಕೆಟ್ ತುಂಬಾನೇ ಸ್ವಲ್ಪ ರೆಸಿಸ್ಟೆನ್ಸ್ ಜಾಸ್ತಿ ಇದಾವೆ. ಓಕೆ, ಫಸ್ಟ್ ಈ ಒಂದು ಏರಿಯಾ ಬ್ರೇಕ್ ಮಾಡ್ಬೇಕು. ಓಕೆ, 75,600 ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಓಕೆ 76,000 ತನಕನು ಮಾರ್ಕೆಟ್ ಹೋಗ್ತಕ್ಕಂಥ ಇಲ್ಲಿ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಓಕೆ, ಇದನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ತಿಲ್ಲ 76,000 ಅವಾಗ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ 76,400 ತನಕನು ಮಾರ್ಕೆಟ್ ಇಲ್ಲಿ ಹೋಗ್ತದೆ. ಇದ್ರ ಕೂಡ ಕ್ರಾಸ್ ಮಾಡ್ಕೊಂಡು ಹೋಗ್ತಪ್ಪ ಮತ್ತೆ ಇಲ್ಲಿ ತನಕ ಹೋಗ್ತದೆ 77,200 ಕೂಡ ಮಾರ್ಕೆಟ್ ಹೋಗುತ್ತೆ. ಸೊ ಹೀಗಾಗಿ ಏನ್ ನೋಡ್ರಪ್ಪ ಅಂದ್ರೆ ಮೇಲಿನ ಸೈಡ್ ಹೋಗುವಾಗ ಸ್ವಲ್ಪ ನೀವು ರೆಸಿಸ್ಟೆನ್ಸ್ ಅನ್ನ ನೋಡ್ಕೊಡ್ರಿ. ಯಾಕಂದ್ರೆ 74,400 ತುಂಬಾ ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಇದೆ. ಓಕೆ, ಈ ಕೆಳಗಿನ ಸರ್ ಅಂತ ನಿಮ್ಗೆ ಹೇಳಿದ್ರೆ 74,800 ಬ್ರೇಕ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ 73,800 ತನಕ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಸೊ ಹೀಗೆ ನೋಡ್ರಪ್ಪ ನೋಡ್ಕೊಂಡು ಟ್ರೈ ಮಾಡೋದು. ಓಕೆ, ಥ್ಯಾಂಕ್ ಯು.